ನನಗಾದರೂ ಕೂಡ ಒಬ್ಬ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿ ನಾನು ಕೂಡ ಪತ್ರಿಕೋದ್ಯಮ ಓದಿದಂಥ ವಿದ್ಯಾರ್ಥಿ ಆಗಿದ್ದೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾನು ಅನಿಷ್ಟ ಪಾದಾರ್ಪಣೆ ಮಾಡಿದೆ. ಇವತ್ತು ಶಾಸಕನಾಗಿ ಸೇವೆ ಮಾಡುವಂಥ ಅವಕಾಶವು ಕೂಡ ನನಗೆ ದೊರೆಯಿತು. ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ನನ್ನ ಚುನಾವಣೆ ಸಾಕ್ಷಿಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಬುಲೆಟ್ ಅಂತಲ್ಲ, ಅದು 2004 ನನ್ನ ಮತ್ತು ದ್ರೋಣಾಚಾರ್ಯರ ಚುನಾವಣೆ ಸಾಕ್ಷಿಯಾಗಿದೆ. ಅನೇಕ ಸಂದರ್ಭದಲ್ಲಿ ಮಾನ್ಯ ಶಿವಕುಮಾರ್ ಅವರು ಹಿರಿಯ ಮಾಧ್ಯಮ ಸ್ನೇಹಿತರಾಗಿ ನಾನೊಬ್ಬನಿಗೆ ಅಲ್ಲ, ಅನೇಕ ರಾಜಕೀಯ ಕ್ಷೇತ್ರತಕ್ಕಂಥ ಗಣ್ಯರಿಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿವರಿಗೆ ಬಹಳ ದಿಟ್ಟ ನಿರಂತರ ಅಂತಾರಲ್ಲ, ನೇರ ದಿಟ್ಟ ನಿರಂತರ, ಆ ರೀತಿಯಲ್ಲಿ ಅವ್ರದ್ದೇ ಆದಂಥ ವಿಚಾರಗಳನ್ನ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಅನೇಕ ರೀತಿಯ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರು ಅಂತ ಹೇಳಿ ತಪ್ಪಾಗ್ತದೆ. ನನಗೂ ಕೂಡ ಒಂದು ಧೈರ್ಯವನ್ನು ತುಂಬುತ್ತಾ ಇದ್ರು. ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಮತ್ತೆ ಪ್ರಯತ್ನ ಪಟ್ಟರೆ ಅದಕ್ಕೆ ಗೆಲುವು ಸಿಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಅನೇಕ ಬಾರಿ ವೈಯಕ್ತಿಕವಾಗಿ ಸಿಕ್ಕಿದಾಗ, ದೂರವಾಣಿಯಲ್ಲಿ ಮಾತನಾಡಿದಾಗ ಅವರು ಮತ್ತು ನಮ್ಮ ಕನ್ನಡಪ್ರಭ ಪ್ರಸನ್ನ ಕುಮಾರ್ ಅವರು ನನಗೆ ಅನೇಕ ಬಾರಿ ಅವರು ರಾಜಕೀಯದಲ್ಲಿ ಧೈರ್ಯ ತುಂಬತಕ್ಕಂಥ ರೀತಿಯಲ್ಲಿ ಮುಂದೆ ಆಗಿದ್ದಾರೆ. ಇವತ್ತು ನನ್ನ ಚುನಾವಣೆಯನ್ನು ಉದಾಹರಣೆ ಕೊಡ್ತೇನೆ. ಈ 2023 ನಾನು ಹಿಂದೆ ಮನೆಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ರಾಜ್ಯದಲ್ಲಿ ಸಚಿವರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಅವರು ರಾಜ್ಯವನ್ನು ಮುನ್ನಡೆಸುವ ಸಂದರ್ಭದಲ್ಲಿ ನಾನು ಕೂಡ ಅವ್ರ ಜೊತೆಗೆ ಚಿಕ್ಕ ವಯಸ್ಸಿನ ಶಾಸಕನಾಗಿ 94ರಲ್ಲಿ ಆಯ್ಕೆಯಾಗಿ ಬಂದು ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ರಾಜಕೀಯದಲ್ಲಿ ಅವ್ರು ಯಾವ ರೀತಿ ನಮ್ಮ ತಂದೆಯವರ ವಿಚಾರವನ್ನು ಮುಂದಿಟ್ಟುಕೊಂಡು ಅವ್ರಿಗೆ ಗೌರವವನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಆ ಒಂದು ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು, ಆ ಹಾದಿಯಲ್ಲಿ ನಾನು ಕೂಡ ಅವರ ಹೆಜ್ಜೆಯನ್ನು ಹಾಕೊಂಡು ರಾಜಕೀಯ ವ್ಯತ್ಯಾಸಗಳು ಸಿನಿಮಾ ಸಂದರ್ಭಗಳಲ್ಲಿ ನಾನು ರಾಜಕೀಯವಾಗಿ ಬೇರೆ ಆಗಿದ್ದೆ. ಬಟ್ ಮತ್ತೆ ಒಗ್ಗೂಡುವ ಒಂದು ಅವಕಾಶವಾಗಿ ಸಿದ್ದರಾಮಯ್ಯನವರು ನನಗೆ ಸೋತಿರ್ತಕ್ಕಂಥ ನನಗೆ ಮರುಜೀವ ಕಲ್ಪಿಸ್ಕೊಟ್ಟಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ನಮ್ಮಕ್ಕೆ ರಾಜಕೀಯವಾಗಿದ್ದು 94-99 ಜನತಾ ಪರಿವಾರ ನಡುವೆ ಅಂತೇಳಿ ನನಗೆ ಆವರ ನಡೆದು ಮುಖ್ಯಮಂತ್ರಿಗಳು ನಾಡಿನ ದೊರೆಯಿದ್ದರು. ಅವರು ನನ್ನನ್ನು ಬಹಳ ಪ್ರೀತಿಯಿಂದ ದೂರವಾಣಿ ಮಾಡಿ ನನ್ನನ್ನು ಆಹ್ವಾನಿಸಿದಾಗ ನಾನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವರಲ್ಲಿ ಹೋಗಿ ಐ ಆಮ್ ಫಿಶ್ ಔಟ್ ಆಫ್ ಪಾಟ್ ಸರ್ ಅಂತ ಹೇಳಿದ್ರು. ಅಂದರು ಐ ಆಮ್ ಫಿಶ್ ಔಟ್ ಆಫ್ ಪಾಟ್ ಸರ್ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಾನು ತೀರ್ಮಾನ ತಗೊಂಡು ನಮ್ಮ ಒಟ್ಟಿಗೆ ಹೆಜ್ಜೆ ಹಾಕ್ಕೊಂಡು ನಾನು ಟಿಕೆಟ್ ಕೊಡ್ತೀನಿ, ಟಿಕೆಟ್ ಕೊಟ್ಟರೆ ಬರ್ತೀನಿ ಅಂತ ಹೇಳಿಲ್ಲ, ಅವರು ಟಿಕೆಟ್ ಕೊಡ್ತೀನಿ ಅಂತ ಅವರು ಕೂಡ ಹೇಳಿಲ್ಲ. ಅವರ ಪ್ರೀತಿಯ ಕರೆಗೆ ನಾನು ಹೆಜ್ಜೆಯನ್ನು ಇಟ್ಟೆ. ಹಾಗಾಗಿ 2018ರಲ್ಲಿ ಅವಕಾಶಗಳು ಆಗಿದೆ. ಅದು 23ರಲ್ಲಿ ಒಂದು ಅವಕಾಶ ಆಯಿತು. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆಯ ರಾಜಕೀಯ ಪ್ರವಾಸವನ್ನು ನಮ್ಮ ಭಾಗಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ನಾನು ಅವತ್ತು ಹೋದಾಗ ಮನೆ ಶಿವಕುಮಾರ್ ಅವರು ಸಾಹೇಬರ ಜೊತೆಗೆ ಆ ಸಂದರ್ಭದಲ್ಲಿ ನಾನು ಅವ್ರನ್ನ ವಿನವಿಸ್ಕೊಂಡೆ, ಸರ್ ನಮ್ಮ ಕ್ಷೇತ್ರಕ್ಕೂ ಕೂಡ ಪ್ರವಾಸ ಬರಲಿಕ್ಕೆ ಸಾಧ್ಯ ಆಗಿಲ್ಲ, ತಮ್ಮ ಸಹಕಾರ ಆಶೀರ್ವಾದ ಇರಬೇಕು ಅಂತ ಹೇಳಿ ನಾನು ಕೇಳಿಕೊಂಡೆ. ಕೊನೆಯ 3 ದಿವಸಗಳು ಆ ಸಂದರ್ಭದಲ್ಲಿ ಅವರು ನನ್ನ ಮಾತನ್ನು ಕೇಳಿದಂಥ ಶಿವಕುಮಾರ್ ಅವರು, ಸಾಹೇಬರು ಸಿಎಂ ಸಾಹೇಬರು ನಿಮ್ಮ ಕ್ಷೇತ್ರಕ್ಕೆ ಬಂದಿಲ್ವಾ ಅಂತ ಹೇಳಿಲ್ಲ, ಬಂದಿಲ್ಲ. ನಿಜಕ್ಕೂ ಕೂಡ ನನಗೆ ಆಶ್ಚರ್ಯ ಆಗುತ್ತೆ. ಶಿವಕುಮಾರ್ ಅವರು ಅವರ ಮೊಬೈಲ್ನಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ವಾಯ್ಸ್ ರೆಕಾರ್ಡ್ ಮಾಡಿಸಿ ನನಗೆ ಫಾರ್ವರ್ಡ್ ಮಾಡಿದ್ರು. ಅಂದರೆ ನನ್ನ ಪರವಾದ ರೀತಿಯಲ್ಲಿ ಅವರು ಮತವನ್ನು ಯಾಚನೆ ಮಾಡುವಂಥ ಒಂದು
ಮಾತುಗಳು ಏನು ಮಾನ್ಯ ಶಿವಕುಮಾರ್ ಅವರು ನನಗೆ ಕಳಿಸ್ಕೊಟ್ರು ಅದು ಬಹಳ ಪೂರ್ವವಾದ ರೀತಿಯಿಂದ ನನಗೆ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ರಾಜಕೀಯ ಕ್ಷೇತ್ರದ ಅವಕಾಶ. 1,08,000 ಮತಗಳನ್ನು ಗಳಿಸುವಂಥದ್ದಕ್ಕೆ 60,000 ಅಂತರದಲ್ಲಿ ಗೆಲುವನ್ನು ತಂದುಕೊಳ್ಳಲಿಕ್ಕೆ ಆ ಶಿವಕುಮಾರ್ ಅವರ ಮೊಬೈಲ್ ರೆಕಾರ್ಡಿಂಗಿಂದ ನನಗೆ ಸಾಧ್ಯ ಆಗಿದೆ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ಮನೆ ವಿಶೇಷವಾಗಿ ನಾನು ಸಿದ್ದರಾಮಯ್ಯ ಸಾಹೇಬರನ್ನು ಅಭಿನಂದನೆ ಸಲ್ಲಿಸಬೇಕು. ನೀವು 13-18 ನೋಡಿ, ನಮ್ಮ ಸಮುದಾಯದ ಜನಗಳಿಗೆ ಮಂತ್ರಿಮಂಡಲದಲ್ಲಿ ಹೆಚ್ಚಿನ ಸ್ಥಾನಮಾನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಪೋರ್ಟ್ಫೋಲಿಯೋಸ್ ಅನ್ನು ಕೊಟ್ಟು ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ 13-18. ಮತ್ತೆ 23ರಲ್ಲಿ ಕೂಡ ಅದೇ ರೀತಿ ಇವತ್ತು ನಮ್ಮ ಸಮುದಾಯಗಳಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟು ಉತ್ತಮವಾದ ಆ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವರು ಜವಾಬ್ದಾರಿಯನ್ನು ನಮ್ಮ ಸಮುದಾಯದ ಸಚಿವರು ವಹಿಸಿಕೊಟ್ಟಿದ್ದಾರೆ. ಇವತ್ತು ಇಬ್ಬರು ವಿಧಾನ ಪರಿಷತ್ತಿಗೆ ನಾಮಕರಣ, ಇಬ್ಬರನ್ನು ಒಂದು ಮನೆ ಶಿವಕುಮಾರ್ ಅವರು ಮೈಸೂರು ಭಾಗದಲ್ಲಿ, ಮತ್ತೊಂದು ಜಗ್ಗಪ್ಪ ಗುಲ್ಬರ್ಗ ಭಾಗದಲ್ಲಿ. ಈ ಸಬ್ಜೆಕ್ಟ್ ಕರೆಕ್ಷನ್ ಸರ್, ಧಾರವಾಡದವರು, ಹುಬ್ಬಳ್ಳಿ ಧಾರವಾಡದವರು ಅವ್ರಿಗೆ ಅವಕಾಶ ಮಾಡಿಕೊಂಡು ಇಬ್ಬರು ನಮ್ಮ ಸಮುದಾಯದವರಿಗೆ ಇವತ್ತು ಇಬ್ಬರು ಕೂಡ ಪ್ರಬಲರು, ಯಾರು ಉತ್ಸವ ಮೂರ್ತಿಗಳಲ್ಲ. ಜಗ್ಗಪ್ಪನವರು ಕೂಡ ಹೋರಾಟದಿಂದ ಬಂದಂಥವ್ರಿಗೆ ಮಾನ್ಯ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಮಾಡಿಕೊಟ್ರು. ಸ್ವತಃ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ನೋಡಿದಂಥ ಶಿವಕುಮಾರ್ ಅವರನ್ನು ಗುರುತಿಸಿ ಇವತ್ತು ಇವ್ರನ್ನ ಅವಕಾಶ ಮಾಡಿಕೊಟ್ರು. ಖಂಡಿತವಾಗಿ ಕೂಡ ಉತ್ತಮವಾದ ರೀತಿಯಲ್ಲಿ ಜನಪ್ರತಿಯಾಗಿ ಹೊರಹೋಗ್ತಾರೆ, ಉತ್ತಮವಾದ ಧ್ವನಿ ಆಗ್ತಾರೆ. ಈ ಒಂದು ಸಮುದಾಯದ ಪರವಾಗಿ ಈ ಒಂದು ರಾಜ್ಯದ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದು ಗಮನವನ್ನು ಸೆಳೀತಾರೆ ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಅಂತಿಮವಾಗಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿದರು. ನೀವೆಲ್ಲರೂ ಕೂಡ ನೋಡಿದ್ದು ಈ ಒಂದು ವೇದಿಕೆ ಮೇಲೆ ಸಮಾರಂಭ ಪ್ರಾರಂಭವಾಗುವ ಮುನ್ನ ಮೊದಲನೇ ಅಧಿವೇಶನ ಮಾನ್ಯ ಶಿವಕುಮಾರ್ ಅವರು ಆದಿವಾಸಿಗಳು ಕುರಿತು ಮಾತಾಡ್ತಾರೆ. ತಳಮಟ್ಟಿರ್ತಕ್ಕಂಥ ಗಿರಿಜನ್ ಏನಿದ್ದಾರೆ, ನೋಮಡಿಕ್ ಟ್ರೈಬ್ಸ್, ಅವರ ವಿಚಾರವನ್ನು ಮಂಡಿಸ್ತಾರೆ. ಹಾಗೆ ರಿಗಾರ್ಡಿಂಗ್ ಬುದ್ಧಿಸ್ಟ್ ಮಾಂಗ್ಸ್ ಬಗ್ಗೆ ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು ಯಾರು ಇತರ ಸಮುದಾಯದವರ ಧಾರ್ಮಿಕ ಗುರುಗಳಿಗೆ ನೀವು ಗೌರವಿಸ್ತಿರೋ ಸರ್ಕಾರದಿಂದ ಪ್ರೋತ್ಸಾಹವನ್ನು ಕೊಡ್ತಿರೋ ಆ ರೀತಿಯಲ್ಲಿ ನಮ್ಮ ಬಂಧೇಟಿಗಳು ಕೂಡ ಆ ರೀತಿಯ ಗೌರವವನ್ನು ಕೊಡ್ತಕ್ಕಂಥ ತೀರ್ಮಾನ ತಾವು ಕೈಗೊಳ್ಳಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಮಾನ್ಯ ಸಭಾಧ್ಯಕ್ಷ ಪ್ರಥಮ ಮೇಡನ್ ಸೆಷನ್ನಲ್ಲಿ ಅವರು ಆಡತಕ್ಕಂಥದ್ದು ನಾವು ಕೇಳಿದ್ದೇವೆ. ಹಾಗಾಗಿ ಉತ್ತಮವಾದ ಪತ್ರಕರ್ತರು ಕೂಡ ಆಗಿದ್ರು, ಉತ್ತಮವಾದ ರಾಜಕಾರಣಿ ಕೂಡ ಆಗುವಂಥ ಎಲ್ಲ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ನಾನು ಕೂಡ ವೈಯಕ್ತಿಕವಾಗಿ, ಪಕ್ಷದ ಪರವಾಗಿ, ಸರ್ಕಾರ ಪರವಾಗಿ ಅವರಿಗೆ ಗೌರವಪೂರ್ವವಾದ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಬೇಕು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.